ಕನ್ನಡದಲ್ಲಿ ಸ್ಟಾರ್ ನಟಿಯಾಗಿ ಒಂದು ಕಾಲದಲ್ಲಿ ಮೆರೆದಂಥ ನಟಿ ರೇಖಾ ಅವರು ಇದೀಗ ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಯಾರು ಈ ನಟಿ ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಕಳಿಸಿದರೆ ಕನ್ನಡದಲ್ಲಿ ಚೆಲ್ಲಾಟ ಮತ್ತು ಹುಡುಗಾಟ ಮತ್ತು ಹುಚ್ಚ ಸಿನಿಮಾದ ಮೂಲಕ ಬಂದಂಥ ಇವರು ಚಿತ್ರದಲ್ಲೂ ಕೂಡ ಅಭಿನಯಿಸಿದರು. ಇನ್ನು ಚಿತ್ರ ಸಿನಿಮಾದ ಮೂಲಕ ಬಂದಂಥ ನಂತರ ಅವರು ಹುಚ್ಚ ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದ್ದು. ಇನ್ನು ಚಿತ್ರದಲ್ಲಂತೂ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡಾಗಿ ಕೂಡ ಸೀನ್ಗಳನ್ನು ಕೂಡ ಮಾಡಿದರು. ಅದರಲ್ಲಿ ಜುಮ್ ಜುಮ್ ಎಂಬ ಸಾಂಗಿಗೆ ತುಂಬಾ ಬೋಲ್ಡಾಗಿ ಅಭಿನಯ ಮಾಡಿದರು. ಆ ಕಾಲದಲ್ಲಿ ಆ ಸಾಂಗಿಗೋಸ್ಕರ ಯಾವ ನಟಿಯರು ಕೂಡ ಸಿನಿಮಾನ ಒಪ್ಪಿಕೊಂಡಿರಲಿಲ್ಲ. ಅಂಥ ನಟಿ ರೇಖಾ ಅವರು ಒಪ್ಪಿಕೊಂಡು ಮಾಡಿದರು. ಇದಾದ ನಂತರ ಕೆಲವೊಂದು ಸಿನಿಮಾಗಳನ್ನು ಮಾಡಿದ್ರು. 2005 ತನಕ ಆಕ್ಟಿವ್ ಆಗಿದ್ದಂಥ ನಟಿ ರೇಖಾ ಅವರು ಸಂಪೂರ್ಣವಾಗಿ ಇನ್ಆಕ್ಟಿವ್ ಆದರು. ಅಂದರೆ ಚಿತ್ರರಂಗ ಸಂಪೂರ್ಣವಾಗಿ ದೂರವಾದರು. ಒಂದು ರಿಯಾಲಿಟಿ ಶೋನಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಕಾಣಿಸ್ಕೊಂಡಾಗ ಮೈಯಲ್ಲಿ ಮೂಳೆಯನ್ನು ಸಹ ಕಾಣ್ತಿತ್ತು. ಏನೋ ಕಾಯಿಲೆ ಬಂದಿದೆ ನಟಿ ರೇಖಾ ಅವ್ರಿಗೆ. ಹಾಗಾಗಿ ಅವರು ಸಿನಿಮಾದಲ್ಲೂ ಬಂದಿಲ್ಲ, ಈಗ ಕಾಣಿಸ್ಕೊಂಡಿಲ್ಲ ಅಂತೇಳಿ ಎಷ್ಟು ಜನ ಮಾತಾಡಿಕೊಂಡಿದ್ದು. ಸರಿ, ಯಾವುದಕ್ಕೂ ಸಹ ಅವ್ರ ಹತ್ರ ಕೊಡಲಿಲ್ಲ. ಹೀಗಾಗಿ ಕಂಪ್ಲೀಟಾಗಿ ರಿಯಾಲಿಟಿ ಶೋಗಳಾಗಲಿ ಸಿನಿಮಾ ಸಂಪೂರ್ಣವಾಗಿ ದೂರವಾದ 22 ವರ್ಷಗಳ ಕಳೆದೇ ಹೋಯಿತು. ಸದ್ಯಕ್ಕೆ ಹೈದರಾಬಾದ್ನಲ್ಲಿ ವಾಸವಾಗಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದರು. ಈಗ ಅದನ್ನೇ ಕೆಲಸವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇರೋದು. ಇನ್ನೂ ಸಹ ಮದುವೆ ಸಹ ಆಗಿದೆ.